ನ್ಯಾಯಾಲಯದ ಮುಂದೆ ಈ ಬುರುಡೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ. ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಚಿನ್ನಯ್ಯ ಹಾಜರಾಗಿದ್ದಾನೆ. ಈ ಚೆನ್ನನನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಕರೆತಂದಿದ್ದಾರೆ. ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗಿದೆ. ಹೀಗಾಗಿ ಇವತ್ತು ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. 3 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನಷ್ಟು ವಿಚಾರಣೆಗೆ 3 ದಿನ ಕಸ್ಟಡಿಗೆ ಕೋರುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಬಹಳಷ್ಟು ಆಳ ಅಗಲ ತನಿಖೆಯ ಆಯಾಮಗಳು ಇದರಲ್ಲಿ ತೆರೆದುಕೊಳ್ತಾ ಹೋಗ್ತಾ ಇದೆ. ಹೀಗಾಗಿ ಈತನ ಕಸ್ಟಡಿಯ ಅವಶ್ಯಕತೆ ಇದೆ ಅನ್ನೋದನ್ನ ಎಸ್ಐಟಿ ಟೀಮ್ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಕಸ್ಟಡಿಗೆ ಕೋರೋ ಸಾಧ್ಯತೆಗಳೇ ಹೆಚ್ಚಾಗಿದೆ. ಹೀಗಾಗಿ ಮುಂದುವರೆದ ಹಾಗೆ 3 ದಿನ ಮತ್ತೆ ಈ ಚೆನ್ನನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಬೇಕಾಗಿದೆ ಅಂತ ಹೇಳಿ ಕಸ್ಟಡಿಗೆ ಕೋರುವಂತ ಸಾಧ್ಯತೆ ಇದೆ. ಇದಕ್ಕೆ ಮುಂಚೆ ಹಾಜರುಪಡಿಸಿದ ಸಂದರ್ಭದಲ್ಲಿ 10 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಆತನನ್ನು ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಯನ್ನು ನಡೆಸಲಾಯಿತು. ಈ ವೇಳೆ ಹಲವು ಮಾಹಿತಿಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. ಅದರ ಆಧಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈತ ಯಾಕಾಗಿ ಹೀಗೆ ಮಾಡ್ದ, ಯಾರು ಹೇಳಿಕೊಟ್ಟಿದ್ದು, ಈತನ ಹಿಂದೆ ಯಾರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ಈತ ಉಳ್ಕೊಂಡಿದ್ದ, ಬುರುಡೆ ತಂದಿದ್ದು ಎಲ್ಲಿಂದ, ಅದನ್ನು ಆತನಿಗೆ ಕೊಟ್ಟಿದ್ದು ಯಾರು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕಸ್ಟಡಿಯ ಅವಧಿಯಲ್ಲಿ ಮಹತ್ವದ ಮಾಹಿತಿಗಳನ್ನು ಈತನಿಂದ ಹೆಕ್ಕಿ ತೆಗೆದಿದ್ದಾರೆ ಇದುವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು. ಅದೇ ನಿಮಿತ್ತ ಬೆಂಗಳೂರಿಗೂ ಕರ್ಕೊಂಡು ಬಂದು ಇಲ್ಲೂ ಕೂಡ ಸ್ಥಳ ಮಹಜರು ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನೂ ಮುಂದುವರೆದ ಹಾಗೆ ಸಾಕಷ್ಟು ವಿಚಾರಗಳನ್ನು ವಿಚಾರಣೆ ಮಾಡೋದಿದೆ. ಹೀಗಾಗಿ ಮತ್ತೆ ಕಸ್ಟಡಿಗೆ ಬೇಕು ಅಂತ ಕೇಳೋ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ 3 ದಿನ ಮತ್ತೆ ಎಸ್ಐಟಿ ಈತನನ್ನು ನಮ್ಮ ಕಸ್ಟಡಿಗೆ ಕೊಡಿ, ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಕೋರಿಕೆ ಸಲ್ಲಿಸುವಂಥವ್ರು ಇದ್ದಾರೆ. ಅದಕ್ಕಾಗಿ ಇವತ್ತು ಆ ಪ್ರಕ್ರಿಯೆ ನಡಿಬೇಕಾಗಿದೆ. ಕಸ್ಟಡಿ ಅಂತ್ಯ ಆದ ನಂತರದಲ್ಲಿ ಇದು ಕಾನೂನು ಪ್ರಕ್ರಿಯೆ ಮತ್ತೆ ನ್ಯಾಯಾಲಯದ ಮುಂದೆ ಆತನನ್ನು ಹಾಜರುಪಡಿಸಬೇಕು. ಇಲ್ಲಿವರೆಗೂ ಆಗಿರುವಂಥ ತನಿಖೆಯ ಪ್ರಗತಿ, ಇನ್ನೂ ಕಸ್ಟಡಿಗೆ ಬೇಕಾಗಿರುವ ಅಗತ್ಯತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ನಂತರ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳೋರಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳನ್ನು ಹೆಕ್ಕಿ ತೆಗೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಟ್ ಇಷ್ಟಕ್ಕೆ ಅದು ನಿಂತಹ ಕಾಣಲ್ಲ. ಮತ್ತೆ ಇವತ್ತು ಕಸ್ಟಡಿಗೆ ಕೋರ್ತಾರೆ ಎಸ್ಐಟಿ ಅಧಿಕಾರಿಗಳು. ಖಂಡಿತ ವಿಜಯ್, ಈಗಾಗಲೇ 12 ದಿನಗಳ ಕಸ್ಟಡಿ ಕೊನೆಯಾಗಿದೆ. ಮತ್ತೆ ಇವತ್ತು ನ್ಯಾಯಾಲಯಕ್ಕೆ ಅಂದ್ರೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಚೆನ್ನಯ್ಯ ಅಂದ್ರೆ ದೂರುದಾರ ಚೆನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದಾರೆ. ಈಗ ನ್ಯಾಯಾಲಯದಲ್ಲಿ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಅದರ ನಂತರ ಅವರಿಗೆ ಮತ್ತೆ ಕಸ್ಟಡಿಗೆ ಕೇಳುವಂತಹ ಎಲ್ಲ ಅರ್ಜಿಗಳನ್ನು ಹಾಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ 3 ದಿನ ಅವರಿಗೆ ಮತ್ತೆ ಕಸ್ಟಡಿಗೆ ಕೇಳುವಂತ ಎಲ್ಲ ಸಂದರ್ಭಗಳು ಇದಾವೆ. ಹಾಗೇನೆ ಅವರು ಕೇಳಿದ ನಂತರ ಮತ್ತೆ ಈ ಮಹಜರು ಪ್ರಕ್ರಿಯೆ ಆರಂಭವಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಯಾಕಂದ್ರೆ ಈಗಾಗಲೇ ಒಂದು ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಅಂದ್ರೆ ಸಾಧಾರಣ ಒಂದು 80% ಅಷ್ಟು ತನಿಖೆ ಆಗಿದೆ, ಮತ್ತಷ್ಟು 20% ಅಷ್ಟು ತನಿಖೆ ಆಗಬೇಕು ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ 3 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಪಡ್ಕೊಂಡು, ಯಾಕಂದ್ರೆ ಈ ಒಂದು ಬುರುಡೆ ಏನಿದೆ ದೆಹಲಿಗೂ ಹೋಗಿತ್ತು. ಈ ದೆಹಲಿಗೂ ಈತನನ್ನ ಚೆನ್ನಯ್ಯನನ್ನ ದೆಹಲಿಗೂ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಮಹಜರ್ ಮಾಡಬೇಕಾದಂತ ಅನಿವಾರ್ಯತೆ ಎಸ್ಐಟಿ ಅಧಿಕಾರಿಗಳಿದೆ. ಒಂದು ಪ್ರಕ್ರಿಯೆ, ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಈ ಹಿನ್ನೆಲೆಯಲ್ಲಿ ಮತ್ತೆ 3 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೇಳುವಂತ ಸಂದರ್ಭ ಇದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.